ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಶ್ವವಿಖ್ಯಾತಿ ಪಡೆದಂಥ ಚಾಲುಕ್ಯರ ನಾಡು ಬದಾಮಿಯಲ್ಲಿರುವ ಗುಹಾಲಯಗಳ ಬಗ್ಗೆ ತಿಳಿದುಕೊಂಡು ಬರೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬದಾಮಿಯ ಮೇಣದ ಬಸದಿಯಲ್ಲಿ ಒಟ್ಟಾರೆಯಾಗಿ 4 ಗುಹಾಂತರ ದೇವಾಲಯಗಳಿವೆ. ಇದರಲ್ಲಿ ಚಾಲುಕ್ಯರು ಸರ್ವಧರ್ಮ ನೀತಿಯನ್ನು ಎಷ್ಟು ಸಾರಿದ್ದಾರೆ, ಎಷ್ಟು ಎತ್ತಿ ಹಿಡಿದಿದ್ದಾರೆ ಅನ್ನೋದು ನಮಗೆ ಕಾಣುತ್ತೆ. ಇದರಲ್ಲಿ ಮೊದಲನೇ ಗುಹಾಲಯ ಕ್ರಿಸ್ತಶಕ 550ರಲ್ಲಿ ನಿರ್ಮಾಣವಾಗಿದ್ದು ಲಿಂಗರೂಪದ ಈಶ್ವರನಿಗೆ ಅರ್ಪಿಸಲಾಗಿದೆ. ಇದರಲ್ಲಿ ತೆರೆದ ಮುಖಮಂಟಪ, ಕಂಬಗಳಿಂದ ಕೂಡಿದ ಸಭಾಮಂಟಪ ಮತ್ತು ಗರ್ಭಗೃಹವಿದೆ. ಮುಖಮಂಟಪದಲ್ಲಿ ಎಡಭಾಗದಲ್ಲಿ ಹರಿಹರ ಮತ್ತು ಬಲಭಾಗದಲ್ಲಿ ಅರ್ಧನಾರೀಶ್ವರನ ದೊಡ್ಡ ವಿಗ್ರಹಗಳಿವೆ. ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಮನಮೋಹಕ ಕೆತ್ತನೆಗಳನ್ನು ಕೂಡ ಈ ಒಂದು ಗುಹೆಯಲ್ಲಿ ಕೆತ್ತಲಾಗಿದೆ. ಇದಾದ ನಂತರ ಮುಂದೆ ಮೆಟ್ಟಿಲುಗಳನ್ನು ಏರಿ ಮುಂದೆ ಸಾಗುತ್ತಾ ಎರಡನೇ ಗುಹಾಲಯವನ್ನು ತಲುಪಬೇಕು. ಎರಡನೇ ಗುಹಾಲಯವು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ಗುಹೆಯು ಕೂಡ ಮೊದಲನೇ ಗುಹೆಯಂತೆ ಇದ್ದು ವಿಷ್ಣುವಿಗೆ ಅರ್ಪಿತವಾಗಿದೆ. ಇದರಲ್ಲೂ ಸಹ ತೆರೆದ ಮುಖಮಂಟಪ, ಕಂಬಗಳಿಂದ ಕೂಡಿದ ಸಭಾಮಂಟಪ ಮತ್ತು ಅದರ ಹಿಂಬದಿಯಲ್ಲಿ ಚಿಕ್ಕ ಗರ್ಭಗೃಹವಿದೆ. ಮುಖಮಂಟಪದಲ್ಲಿ ಬಲಕ್ಕೆ ವಾಮನ ತ್ರಿವಿಕ್ರಮ ಮತ್ತು ಎಡಭಾಗದಲ್ಲಿ ಭೂವರಾಹ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇನ್ನೂ ಅನೇಕ ಕೆತ್ತನೆಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಇದರಿಂದ ಮುಂದೆ ಸಾಗುತ್ತಿದ್ದಂತೆ ನಮಗೆ ಎದುರಾಗುವುದು 3ನೇ ಗುಹಾಲಯ. ಇದನ್ನು ಕ್ರಿಸ್ತಶಕ 578ರಲ್ಲಿ ಚಾಲುಕ್ಯರ ರಾಜನಾದ ಮಂಗಳೇಶ ತನ್ನ ಮಲ ಸಹೋದರರಾದಂಥ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಈ ಒಂದು ಮಹಾವಿಷ್ಣುವಿನ ಈ ಒಂದು ಗುಹೆಯನ್ನು ನಿರ್ಮಿಸಿದರು. ಇದು ಚಾಲುಕ್ಯರ ಎಲ್ಲ ಗುಹೆಗಳಿಗಿಂತ ಹೆಚ್ಚು ವಿಶಾಲವಾಗಿದೆ ಮತ್ತು ಅಲಂಕಾರಕ್ಕೂ ಕೂಡ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಈ ಗುಹಾಲಯದ ಮೂಲ ಮಂಟಪದಲ್ಲಿ ಎಡಕ್ಕೆ ಅಷ್ಟಭುಜ ವಿಷ್ಣು ಮತ್ತು ಭೂವರಾಹ ಶಿಲ್ಪಗಳಿವೆ ಮತ್ತು ಬಲಭಾಗದಲ್ಲಿ ನಿಂತಿರುವ ಹರಿಹರ, ನರಸಿಂಹ ಮತ್ತು ವಾಮನ ತ್ರಿವಿಕ್ರಮ ಶಿಲ್ಪಗಳು ಕೂಡ ಇದರಲ್ಲಿವೆ. ಮಹಾಭಾರತ ಮತ್ತು ಪುರಾಣದಲ್ಲಿರುವ ಸಮುದ್ರ ಮಂಥನ, ಕೃಷ್ಣನ ಸಾಧನೆಗಳನ್ನೆಲ್ಲ ತೋರಿಸುವಂಥ ಚಿತ್ರಗಳನ್ನು ಕೂಡ ತೊಲೆಗಳ ಮೇಲೆ ಕೆತ್ತಲಾಗಿದೆ.
ಇದನ್ನೆಲ್ಲ ನೋಡಿ ಇನ್ನೂ ಮೆಟ್ಟಿಲುಗಳನ್ನು ಏರಿ ಮೇಲೆ ಸಾಗಿದರೆ ನಮಗೆ ಸಿಗುವುದು 4ನೇ ಗುಹಾಲಯ. ಇದನ್ನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಜೈನ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಬಾದಾಮಿಯ ಗುಹಾಲಯಗಳಲ್ಲಿ ಇರುವಂಥ ಅತ್ಯಂತ ಚಿಕ್ಕ ಮತ್ತು ಅಪೂರ್ಣವಾದ ಗುಹಾಲಯ ಅಂತ ಕೂಡ ಹೇಳ್ಬೋದು. ಇದರಲ್ಲೂ ಕೂಡ ತೆರೆದ ಮುಖಮಂಟಪವಿದೆ. ಅಂತರಾಳ ಮತ್ತು ಗರ್ಭಗೃಹವನ್ನು ಕೂಡ ಈ ಒಂದು ಗುಹಾಲಯ ಹೊಂದಿದೆ. ಮುಖಮಂಟಪದ ಗೋಡೆಗಳಲ್ಲಿ ಜೈನ ಧರ್ಮದ ಪ್ರಮುಖರ ಶಿಲ್ಪಗಳನ್ನು ಕೆತ್ತಲಾಗಿದೆ. ಈ ಗುಹಾಲಯದ ಹೊರಭಾಗದಲ್ಲಿ ನಿಂತು ನೋಡಿದರೆ ಮೇಣದ ಬಸದಿಯ ಹೊರಭಾಗದಲ್ಲಿರುವ ನೀರಿನ ಕೊಳ ಕೂಡ ಅತ್ಯದ್ಭುತವಾಗಿ ಕಾಣುತ್ತೆ. ಇದಿಷ್ಟು ಈ ಒಂದು ಗುಹಾಲಯಗಳು ಅಂದರೆ ಈ ಒಂದು ಬಾದಾಮಿಯಲ್ಲಿರೋ ಮೇಣ ಬಸದಿಯಲ್ಲಿರೋ 4 ಗುಹಾಲಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾಯಿತು ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.